ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಹೊಸದಾಗಿ ಜಾಬ್ಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಯಾವ ಜಾಬ್ಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಹಾಗೆ ನಿಮ್ಮ ಸ್ಯಾಲ್ರಿ ಬಂದು 20,000ದಿಂದ 50,000 ತನಕ ಸ್ಯಾಲ್ರಿ ಇರುತ್ತೆ. ಸೊ ಯಾವ ಜಾಬ್ ಇದು, ಮತ್ತು ನಿಮಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು, ಮತ್ತು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಜೊತೆಗೆ ನಿಮಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದೆಲ್ಲ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಿಷಯ ಏನಪ್ಪ ಅಂತಂದರೆ, ಭಾರತೀಯ ಅಂಚೆ ಇಲಾಖೆಯಿಂದ ಹೊಸದಾಗಿ ನೇಮಕಾತಿ ಬಗ್ಗೆ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಯಾವ ಹುದ್ದೆಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅಂತಂದರೆ, ಸ್ಟಾಫ್ ಕಾರ್ ಡ್ರೈವರ್ಸು. ಸೊ ಸ್ಟಾಫ್ ಕಾರ್ ಡ್ರೈವರ್ಸ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಹಾಗೆಯೇ ಟೋಟಲಿ ಎಷ್ಟು ವೇಕೆನ್ಸಿ ಇದೆ, ಅರ್ಥ ಆಯಿತಾ? ಟೋಟಲು ಎಷ್ಟು ವೇಕೆನ್ಸಿ ಇದೆ? ಟೋಟಲು 16 ವೇಕೆನ್ಸಿ ಇದೆ. ಹಾಗೆಯೇ ನೀವು ಅಪ್ಲಿಕೇಶನ್ನ ಯಾವುದ್ರ ಮುಖಾಂತರ ಹಾಕಬೇಕು ಅಂತಂದರೆ, ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ನ ಹಾಕಬೇಕು, ಅರ್ಥ ಆಯಿತಾ? ಹಾಗೆಯೇ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ಕೊನೆಯಲ್ಲಿ ಹೇಳ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಹಾಗೆಯೇ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಜಸ್ಟ್ ನೀವು ಇಲ್ಲಿ 10th ಪಾಸ್ ಆಗಿದ್ರೆ ಸಾಕು, ಅರ್ಥ ಆಯಿತಾ? ನೀವು ಇಲ್ಲಿ ಜಸ್ಟ್ 10th ಪಾಸ್ ಆಗಿದ್ರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಹಾಗೆಯೇ ಮಿನಿಮಮ್ ಏಜ್ ಕ್ರೈಟೀರಿಯಾ, ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ SLC ಪಾಸ್ ಆಗಿರಬೇಕು. ಹಾಗೆಯೇ ಮ್ಯಾಕ್ಸಿಮಮ್ ಏಜ್ ಎಷ್ಟು ಆಗಿರಬೇಕು. ಸೊ ಬಿಲೋ 56 ಇಯರ್ಸ್ ಒಳಗಡೆ ಇದ್ದರೆ ನೀವು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗೆಯೇ ಸ್ಯಾಲ್ರಿ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗಿ ಹೋಗ್ತೀರಾ, ಅರ್ಥ ಆಯಿತಾ? ಸ್ಯಾಲ್ರಿ ಬಗ್ಗೆ ಕೇಳಿದ್ರೆ 19,000ದಿಂದ ಸೊ 63,200ವರೆಗೂ ನಿಮಗೆ ಇಲ್ಲಿ ಸ್ಯಾಲ್ರಿ ಸಿಗುತ್ತೆ, ಅರ್ಥ ಆಯಿತಾ? ಹಾಗೆಯೇ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಇಷ್ಟು ಸ್ಯಾಲ್ರಿ ಕೊಡ್ತಿದ್ದಾರೆ ಅಂತಂದಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಅಟ್ಲೀಸ್ಟ್ ಎಕ್ಸಾಮ್ ಮುಖಾಂತರ ನಾವು ಇರಬೇಕಿತ್ತು. ಬಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಷನಲ್ಲಿ ಪ್ರಾಪರಾಗಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮತ್ತು ಡೈರೆಕ್ಟ್ ಇಂಟರ್ವ್ಯೂ. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟು. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗೀತಾ, ಇಂಟರ್ವ್ಯೂ ಆಯಿತಾ, ಸೆಲೆಕ್ಟ್ ಆದ್ರೆ ಸೊ ಜಾಯ್ನ್ ಆದ್ರಿ ಅಂತಲೇ ಅರ್ಥ. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟು. ಹಾಗೆಯೇ ನಿಮಗೇನಾದರೂ ಡ್ರೈವಿಂಗ್ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಅರ್ಥ ಆಯ್ತಾ, ಅದು ಕೂಡ ಇಲ್ಲಿ ಪರಿಗಣಿಸ್ತಾರೆ. ಸೊ ಎಕ್ಸ್ಪೀರಿಯೆನ್ಸ್ ಏನಿರಬೇಕು ಗೊತ್ತಾ, ಡ್ರೈವಿಂಗ್ ಲೈಟ್ ಮತ್ತು ಹೆವಿ ಮೋಟರ್. ಸೊ ಹೆವಿ ಮೋಟರ್ ಮತ್ತು ಡ್ರೈವಿಂಗ್ ಲೈಟ್ ಎಕ್ಸ್ಪೀರಿಯೆನ್ಸ್ ಇರಬೇಕು 5 years, ಅರ್ಥ ಆಯಿತಾ? 5 years or 3 years, ವಾಟ್ ಎವರ್ ಇಟ್ ಈಸ್. ಸೊ ಇಷ್ಟು ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಇರಬೇಕು. ಅಪ್ಲೈ ಮಾಡಬೇಕು ಅಂತಂದರೆ ಡ್ರೈವಿಂಗ್ ಬರಬೇಕು. ಹಾಗೆಯೇ ಡ್ರೈವಿಂಗ್ ಲೈಟು ಮತ್ತು ಹೆವಿ ಮೋಟಾರ್ 5 year ಎಕ್ಸ್ಪೀರಿಯೆನ್ಸು, ಅರ್ಥ ಆಯಿತಾ? ಹಾಗೆಯೇ ಯಾವಾಗಪ್ಪ ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ? ಸೊ ಲಾಸ್ಟ್ ಡೇಟ್ ಬಂದು ಆಗಸ್ಟ್ 12ನೇ ತಾರೀಕು ಲಾಸ್ಟ್ ಡೇಟು, ಅರ್ಥ ಆಯಿತಾ? ಅಪ್ಲೈ ಮಾಡೋಕ್ಕೆ ಆಗಸ್ಟ್ 12ನೇ ತಾರೀಕು ಲಾಸ್ಟ್ ಡೇಟು. ಆವಾಗಲೇ ಹೇಳಿದ್ದೀನಿ, ನೀವು ಆಫ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಸೊ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂತಂದರೆ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಈ ವಿಡಿಯೋ ಆದಮೇಲೆ ಒಂದು PDF ಅಪ್ಲೋಡ್ ಮಾಡಿರ್ತೀನಿ. ಜಸ್ಟ್ ನೀವು ಆ PDF ಓಪನ್ ಮಾಡಿದ್ರೆ ನಿಮಗಲ್ಲಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಸಿಗುತ್ತೆ. ಇಷ್ಟೇ ಅಲ್ಲ, ನೀವು ಅಪ್ಲಿಕೇಶನ್ ಫಾರ್ಮ್ಯಾಟ್ ಜೊತೆಗೆ ಒಂದಷ್ಟು ರಿಕ್ವೈರ್ಡ್ ಡಾಕ್ಯುಮೆಂಟ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಅರ್ಥ ಆಯಿತಾ? ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿಬಿಡಿ. ಸೊ ಇಂಟೆಗ್ರಿಟಿ ಸರ್ಟಿಫಿಕೇಟು, ಪ್ರಾಮಾಣಿಕತೆ ಪತ್ರ. ಸೊ ನೀವು ಪಾಸ್ಟ್ ಎಲ್ಲಿ ವರ್ಕ್ ಮಾಡ್ತಿದ್ರಿ, ಸೊ ಅಲ್ಲಿ ನೀವೊಂದು ಈ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ಲಿಸ್ಟ್ ಆಫ್ ಮೇಜರ್ ಆ್ಯಂಡ್ ಮೈನರ್ ಪೆನಾಲ್ಟೀಸು, ಅರ್ಥ ಆಯಿತಾ? ಸೊ ಅಕಸ್ಮಾತ್ ನೀವೇನಾದರೂ ನಿಮ್ಮ ಸರ್ವಿಸಲ್ಲಿ ಏನಾದರೂ, ಇಲ್ಲ ನೀವು ಡ್ರೈವಿಂಗಲ್ಲಿ ಏನಾದರೂ ಸೊ ಪೆನಾಲ್ಟೀಸ್ ಏನಾದ್ರು ಕಟ್ಟಿದರೆ ಅದ್ರ ಬಗ್ಗೆ ಅದ್ರದ್ದು ಒಂದು ಕಾಪಿನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲ ನಾನೇನು ಕಟ್ಟಿಲ್ಲ ಅಂತಂದರೆ ನೋ ಪೆನಾಲ್ಟಿ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ನಿಲ್ ಸರ್ಟಿಫಿಕೇಟ್ ಅಂತ, ಅದನ್ನು ನೀವು ಸಬ್ಮಿಟ್ ಮಾಡೋಕ್ಕಾಗುತ್ತೆ. ಹಾಗೆಯೇ ವಿಜಿಲೆನ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟು, ಅರ್ಥ ಆಯಿತಾ? ವಿಜಿಲೆನ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟು. ಹಾಗೆಯೇ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ACRs ಲಾಸ್ಟ್ 5 years, 2016-17 2021ವರೆಗೂ ನೀವು ACRಯಿಂದ ಅಟೆಸ್ಟೆಡ್ ಫೋಟೋ ಕಾಪೀಸ್ಗೆ ಏನು ಎಲ್ಲ ಕಾಪೀಸ್ ಸಿಗುತ್ತೆ ಎಲ್ಲದಕ್ಕೂ ಕೂಡ ನೀವು ಅಟೆಸ್ಟ್ ಮಾಡಿಸಿ ಅದನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಹಾಗೆಯೇ ನೀವು ಅಪ್ಲಿಕೇಶನ್ ಫಾರ್ಮ್ನ ಎಲ್ಲೋ ಕಳಿಸ್ಬೇಕು ಅನ್ನೋದೆಲ್ಲ ಕೂಡ ನೋಟಿಫಿಕೇಷನಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ, ಅರ್ಥ ಆಯಿತಾ? ಸೊ ನೀವು ಅಲ್ಲಿಗೆ ಬಿಫೋರ್ ಆಗಸ್ಟ್ 12th ಒಳಗಡೆ ನೀವು ಕಳಿಸ್ಕೊಟ್ರೆ ಅವರು ಪರಿಗಣಿಸ್ತಾರೆ. ಹಾಗೆ ನಾನು ಯಾವ ಫಾರ್ಮೆಟಲ್ಲಿ ಹೇಳಿದೆ ಮತ್ತು ಅಪ್ಲಿಕೇಶನ್ ಫಾರ್ಮೆಟ್ ಯಾವ ಫಾರ್ಮೆಟಲ್ಲಿದೆ ಅದೇ ಫಾರ್ಮೆಟ್ ಮುಖಾಂತರ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಇಲ್ಲ ನಾನು ಬೇರೆ ಥರ ಅಪ್ಲೈ ಮಾಡ್ತೀನಿ ಅಂತಂದರೆ ಅದೆಲ್ಲ ನಡೆಯಲ್ಲ. ಸೊ ಅಪ್ಲಿಕೇಶನ್ ಫಾರ್ಮೆಟು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ PDF ಅಪ್ಲೋಡ್ ಮಾಡಿರ್ತೀನಿ. PDF ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಫಾರ್ಮೆಟ್ ಯಾವ ರೀತಿ ಇದೆ ಅದ್ರ ತಕ್ಕಂಗೆ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ, ಅರ್ಥ ಆಯಿತಾ? ಹಾಗೇನು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ಸೊ ಬ್ಲಾಕ್ ಲೆಟರ್ಸಲ್ಲಿ ಆಲ್ಫಾಬೆಟಿಕ್ ಲೆಟರ್ಸಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ನ ಯಾವಾಗಲೂ ಫಿಲ್ ಮಾಡಿ,
ಅರ್ಥ ಆಯ್ತಾ. ಓವರ್ ರೇಟಿಂಗ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲೇ ಅಂತಲ್ಲ, ಬೇರೆ ಕಡೆ ಎಲ್ಲರೂ ಹೋದಾಗ ಸೊ ಆಲ್ಫಾಬೆಟಿಕ್ ಆರ್ಡ್ರಲ್ಲ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ. ಸೊ ಹೋಪ್ ಗಾಯ್ಸ್ ನಿಮಗೆ ವೀಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವೀಡಿಯೋ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ನ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.